ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ತಡೆಯಾತಕ್ಕೆ ಯಶಸ್ವಿನಿ ಅಂತ ಹೇಳಿ ಒಳನರಸೀಪುರದವರು ಇವರ ಒಂದು ತೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಹೇಳೋದಾದರೆ, ತೆಂಗಿನ ಮರ ಇದಾವೆ, ಇವ್ರದ್ದು 1500 ಗಿಡಗಳಿದ್ದಾವೆ. ಆಯಿತಾ, ಚೆನ್ನಾಗಿದೆ. ಒಟ್ಟಿನಲ್ಲಿ ಇವ್ರ ತೋಟ ಬದುಕಿ ಬಾಳಬಹುದು ಆರಾಮಾಗಿ, ಬೇರೆ ಕಡೆ ಎಲ್ಲೂ ಕೆಲಸಕ್ಕೆ ಹೋಗ್ದಂಗೆ. ಇವರ ಒಂದು ಬದುಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ, ಹಾಕಿಸಿಕೊಳ್ಳೋಕ್ಕೆ ತೂತ್ಕಿಯವರಿಗೆ ನಾಚಿಕೆ ಆಗುತ್ತೆ. ಆಯಿತಾ, ಕಾರಣ ರೂಢಿ ಇಲ್ಲ, ಅದರಲ್ಲೂ ಹಳ್ಳಿ ಕಡೆ ಅಂದರೆ ಸಂಪ್ರದಾಯ ಆಚಾರ ವಿಚಾರ ಬೇರೆಯೇ ಇರುತ್ತಲ್ವ. ಆ ಒಂದು ಸಲುವಾಗಿ ಸ್ನೇಹಿತರೆ ನಾಚಿಕೆ ಸ್ವಭಾವ ಇವರಲ್ಲಿ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹಳ್ಳಿ ಕಡೆ ಯಾವ ರೀತಿ ಇರುತ್ತೆ ಅವರ ಒಂದು ಆಚಾರ ವಿಚಾರ ಮತ್ತು ಏನೆಲ್ಲ ಇರುತ್ತೆ ದಿನನಿತ್ಯದಲ್ಲಿ, ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು, ಸರ್ ನಾಚಿಕೆ ಸ್ವಭಾವ ಇರೋದ್ರಿಂದ ಬೇಕಾದಂತೆ ಮಾಡಿಸಿಕೊಳ್ಳೋಕ್ಕೆ ಆಗಲ್ಲ, ಇದು ಮೊದಲನೇದು. ಎರಡನೇದು ಬಂದ್ಬಿಟ್ಟು, ಮೇಲಕ್ಕೆ ನೋಡ್ತಾ ಇದ್ದಾಗ ಬೇಕಾದರೆ ಗೂಟ ಇಡೋಕ್ಕೆ ಅಗಲ ಮಾಡಿಕೊಡ್ತೀನಿ, ಇಲ್ಲ ಅಂದರೆ ಏನು ಪರವಾಗಿಲ್ಲ, ಕೈ ಹಾಕ್ಕೊಂಡು ಮಜಾ ಮಾಡ್ತೀನಿ, ಏನು ಬೇಕೋ ಅದು ಹಾಗೆಲ್ಲ ಮಾಡಿಕೊಂಡು ಮಜಾ ಮಾಡ್ತೀನಿ. ಆಯಿತಾ, ಬೇಕೇ ಬೇಕು ಅಂತ ಏನು ಕುಣಿತಿಲ್ಲ, ಅದ್ರ ಕಡೆ ತೀಟೇನೂ ಇಲ್ಲ, ಇಲ್ದರೆ ಇದ್ರೂ ನಡೀತದೆ, ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು. ಇದು ಮೂರನೇ ಹೇಳಿಕೆಯಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಇನ್ನು ನಾಲ್ಕನೇದು ಬಂದ್ಬಿಟ್ಟು, ಹಳ್ಳಿ ಕಡೆ ಅದೆಲ್ಲ ನಡೆಯೋದು ಇಲ್ಲ. ಅರ್ಥ ಆಯ್ತಾ. ಇದಿಷ್ಟು ಹಳ್ಳಿ ಕಡೆಯ ಒಂದು ಸಂಪ್ರದಾಯ ಏನಿದೆ, ಸಂಪ್ರದಾಯ ಅಂತ ಏನು ಹೇಳ್ತೀವಿ, ಈ ರೀತಿ ಇರುತ್ತೆ. ಇನ್ನು ರೈತರ ಕುಟುಂಬನೇ ಯಾಕೆ ಇವರಿಗೆ ಇಷ್ಟ ಆಗುತ್ತೆ ಅಂತಂದರೆ, ರೈತರ ಕುಟುಂಬ ಅಂದರೆ ನಯ ನಾಜೂಕು ಅನ್ನೋದು ಇರುತ್ತೆ. ಆಯಿತಾ, ಗುರು ಹಿರಿಯರಿಗೆ ತಗ್ಗಿ ಬಗ್ಗಿ ನಡೀತಾರೆ. ಯಾಕೆಂದರೆ ಹಳ್ಳಿ ಜನ ಅಂತಂದರೆ ಒಂದು ಒಗ್ಗಟ್ಟು ಇರುತ್ತೆ, ಬಲ ಇರುತ್ತೆ ಅಂಥೇಳಿ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಆದರೆ ಬಗ್ಗಿ ಗೂಟ ಸೊಟ್ಟ ಆಗೋವರೆಗೂ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ರೈತರ ಕುಟುಂಬ ಆದರೆ ದೊಡ್ಡ ಒಂದು ಹೆಮ್ಮೆ ವಿಚಾರ. ಯಾಕೆ ಅಂತಂದರೆ ರೈತರು ಅಂದರೆ ಒಂದು ಬೆಲೆ ಇರುತ್ತೆ. ಕಾರಣ ಅವರ ಸ್ವಭಾವ, ನಡೆ ನುಡಿ ಎಲ್ಲ ಇಷ್ಟ ಆಗುತ್ತೆ. ಹತ್ತರೆ ಕಣ್ಣೀರು ಒರೆಸೋದಕ್ಕೆ ಮುಂದೆ ಇರ್ತಾರೆ. ಮತ್ತು ಮನಸ್ಸು ಒಂದು ಅನುಕಂಪ ಅನ್ನೋದು ಇರುತ್ತೆ, ಜಾಸ್ತಿನೇ ಇರುತ್ತೆ ಅಂತ. ಇನ್ನು ಸ್ನೇಹಿತರೆ ಸಿಮೆಂಟ್ ಬಗ್ಗೆ ಹೇಳಬೇಕು ಅಂದರೆ, ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟು ಯಾವ ರೀತಿ ಸಿಮೆಂಟು ಹೆಂಗೆ ಇರುತ್ತೆ ಅಂತ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು. ಸ್ಟ್ರಾಂಗ್ ಸ್ಟ್ರಕ್ಚರ್ ಲೈಕ್ ಬೀಮ್ಸು, ಕಾಲಮ್ ಸ್ಲ್ಯಾಬ್ಸ್ ಇರುತ್ತೆ. ಮತ್ತು OPC 43 ಈಸ್ ಎ ಗುಡ್ ಫಾರ್ ಪ್ಲಾಸ್ಟರಿಂಗ್, ಫ್ಲೋರಿಂಗ್ ಅಂಡು ಜನರಲ್ಗೆ ಯೂಸ್ ಮಾಡಬೇಕು ಅಂದರೆ ನೀವು ಸಿಮೆಂಟ್, ಆರ್ಡಿನರಿ ಸಿಮೆಂಟು OPC 43 ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಿಮೆಂಟ್ ಅಂತಲೇ ಹೇಳ್ಬೋದು. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೀನಿ.